ನೋಡಿದಾಗ ಒಂದು ಫಸ್ಟ್ ಪಾಯಿಂಟು ಕೋರ್ಟ್ಗೆ ಒಂದು ಸಬೂಬ್ ಕೊಡಬೇಕಾಗ್ತೈತೆ. ಕೋರ್ಟ್ಗೆ ಈಗಾಗಲೇ ಕೋರ್ಟಲ್ಲಿ ಒಂದು ಐದು ಪ್ರಶ್ನೆ ಹಾಕಿದ್ದಾರೆ. ನಾನು ಮಾತಾಡೋವಾಗೂ ಅದನ್ನು ಹೇಳಿದ್ದೀನಿ. 5 ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೈಕೋರ್ಟು ಚೀಫ್ ಜಸ್ಟಿಸ್ ಕೇಳಿದ್ದಾರೆ. ಅದಕ್ಕೆ ಮಾಡಿದಾರಾ ಅಥವಾ ಈಗ ಉತ್ತರ ಕೊಡಬೇಕಲ್ಲ ನಮಗೆ, ಆ ಉತ್ತರ ಕೊಡೋಕ್ಕೆ ಮುಂಚೆನೇ ಒಂದು KVET ಹಾಕೊಂಡ್ಬಿಡ್ಬೇಕಲ್ಲ, ಹಂಗೆ ನಾನು KVET ಹಾಕೊಂಡಿದ್ದಾರ ಅಂತ ಗೊತ್ತಿಲ್ಲ. ತಂದಿದ್ದೀರಾ ಈಗ ಜನಸಂದಣಿ ವಿಪತ್ತು ಶಿಕ್ಷೆ ಅಂತ ಹೇಳಿ ತಂದಿದ್ದಾರೆ. ನಿರ್ಲಕ್ಷ್ಯ, ಅಜಾಗ್ರತೆ, ಸ್ವತ್ತು ಅಥವಾ ಹಾನಿ, ಜೀವಹಾನಿ ಇದರ ವಿರುದ್ಧವಾಗಿ ಹಾಗೂ ಪೂರ್ತಿ ದೈಹಿಕವಾಗಿ ಕನಿಷ್ಠ 3 ವರ್ಷಗಳಿಂದ 7 ವರ್ಷದವರೆಗೆ ಕಾರಾಗೃಹವಾಸ ಹಾಗೂ ಪ್ರಾಣಹಾನಿ ಪ್ರಕರಣದ ಕನಿಷ್ಠ 10 ವರ್ಷಗಳ ಜೀವಾವಧಿ ಶಿಕ್ಷೆ ಗುರಿಯಾಗತಕ್ಕದ್ದು ಅಂತ. ಸುರೇಶ್ ಕುಮಾರ್ ಅವರೇ, ಇದು ನೀವು ಕಾನೂನು ಸಚಿವರು, ಇವತ್ತಿಂದನೋ ಅಥವಾ ಒಂದು ಅಲ್ಲ ಯಾಕೆ ಅಲ್ಲ ಹಿಂದಕ್ಕೆ ತರಬೇಕಲ್ಲ ಇದು? ಅಲ್ಲ ತಂದ್ರೆ ಒಳ್ಳೇದಲ್ಲ. ಈಗ 11 ಜನ ಸಾವಾಯ್ತಲ್ಲ, ಅವ್ರಿಗೆಲ್ಲ ಶಿಕ್ಷೆ ಆಗ್ತದಲ್ಲ. ನೀವೇ ಬರ್ದಿದ್ದೀರಲ್ಲ, ಜೀವಾವಧಿ 7 ವರ್ಷ 3 ವರ್ಷ ಯಾರು ಅಪರಾಧಿ ಮಾಡಿದಾರೋ 11 ಜನದ್ದು ಗಲ್ಲಿಗೇರಿಸಿದಿರಲ್ಲ, ಅದಕ್ಕೆ ಶಿಕ್ಷೆ ಆಗ್ತತೆ. ಸತ್ತರೆ ಹಿಂದೆಯಿಂದ ತಂದ್ಬಿಡಿ, ಬೆಸ್ಟ್. ಹಿಂದೆಯಿಂದ ತಂದ್ಬಿಟ್ರೆ ಒಂದು ಪಾಠ ಆಗ್ತೈತಿ. ಇದು ನೀವು ಈಗಾಗಲೇ ಸುರೇಶ್ ಕುಮಾರ್ ಹೇಳಿದ್ದಾರೆ, ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಆದಮೇಲೆ ತಂದಿದ್ದೀರ. ನಾನು ಗೊತ್ತಿಲ್ಲ, ಅದು ಟೈಮು ಗೊತ್ತಿಲ್ಲ, ಡೇಟ್ ಕೊಟ್ಟಿಲ್ಲ. 2019 ಏನೋ ಇರಬೇಕು, 19 ಅಥವಾ 14 ಒಂದು ರೂಲ್ಸ್ ಫ್ರೇಮ್ ಮಾಡಿದ್ದೀರ. ಸರ್ಕಾರನೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ. ಸರ್ಕಾರ ರೂಲ್ಸ್ ಫ್ರೇಮ್ ಮಾಡಿ ನೀವು ಅದರಲ್ಲಿ ಬರೆದಿದ್ದೀರಾ. ಇದರಲ್ಲಿ ಏನೋ ಅದಕ್ಕೆ ನೆನ್ನೆ ಇದ್ಯಾವುದೋ ಬಿಲ್ ಮೊನ್ನೆ ಮಾಡೋದಲ್ಲ ನಮ್ಮ CM ಅವರು, 6-5 ಏನೋ ಹಂಗೆ ಮೊನ್ನೆ ಮಾಡೋದಲ್ಲ, ಈ ಏನೋ ಒಳ ಮೀಸಲಾತಿದ್ದು ಹಂಗೆ. ಅದರಲ್ಲಿ 7 ದಿನ ಇತ್ತು, ಇದರಲ್ಲಿ 10 ದಿನ ಮಾಡಿದ್ದಾರೆ. ಈ ಥರ ಹಿಂದೆನೇ ರೂಲ್ಸಲ್ಲಿ ಇದೆ. ನೀವು ತೆಗೆದು ನೋಡಿ, ಅದು ನೋಡಿದಾರ ಹಂಗೋ ಗೊತ್ತಿಲ್ಲ. ನೀವು ಏನೇನು ಮಾಡಿದ್ದೀರೋ ಇಷ್ಟು ರೂಲ್ಸಲ್ಲಿದೆ. ರೂಲ್ಸು ಎಲ್ಲ ಇಟ್ಕೊಂಡು ಪರ್ಮಿಷನ್ಗೆ ಎಷ್ಟು ಡೆಸಿಬಲ್ ಇರಬೇಕು ಇವೆಲ್ಲ ರೂಲ್ಸಲ್ಲಿ ಮಾಡಿಬಿಟ್ಟಿದ್ದೀರ. ಮಾಡಿದ ಮೇಲೂ ಅಚಾತುರ್ಯ, 7 ಡೇಸ್ ವೈಲೇಷನ್ ಮಾಡಿದ್ದಾರೆ. DPR ಅವರು ವೈಲೇಷನ್ ಮಾಡಿದ್ದಾರೆ, ಪೊಲೀಸವರು ವೈಲೇಷನ್ ಮಾಡಿದ್ದಾರೆ. ಈಗ ಈ ಬಿಲ್ ಮಾಡಿದ್ಮೇಲೆ ಏನು ಉಪಯೋಗ ಏನು ಅಂತ ಈಗ ಬಿಲ್ ಮಾಡ್ತೀರಾ, ಇದರಿಂದ ಉಪಯೋಗ ಏನು? ಅವಾಗ ಸರ್ಕಾರಿ ಆದೇಶನೇ ಮಾಡಿನೇ ನೀವು ಜಾರಿಗೆ ತಂದಿಲ್ಲ, ಅದನ್ನು ಪಾಲನೆ ಮಾಡಿಲ್ಲ. ಈಗ ಬಿಲ್ ತಂದು ಏನು ಪಾಲನೆ ಮಾಡ್ತೀರಾ? ಇದು ಇದ್ದಂಥ ಕಾನೂನನ್ನೇ ನೀವು ಸರಿ ಮಾಡಿದರೆ ಆಗಿತ್ತು ಅನಿಸ್ತದೆ. ಇದು ನನಗೆ 100% ಇವರು ಏನು ಜನಕ್ಕೆ ಒಳ್ಳೇದಾಗಲಿ ಅಂತ ಏನು ತರ್ತಾ ಇದ್ದಾರೆ ಅಂತ ಅನಿಸಿಲ್ಲ ಈ ಬಿಲ್ಲಲ್ಲಿ. ಏನೋ ಜನಗಳಿಗೆ ಒಂದು ರೀತಿ ನಾವೇನೋ ದೊಡ್ಡ ಒಂದು ಸಾಧನೆ ಮಾಡಿದ್ದೀರಿ, ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಬೇಕು, ಇಷ್ಟಕ್ಕೋಸ್ಕರ ಮಾಡಿದ ಅಂತ ಅನಿಸುತ್ತೆ. ಹಿಂದೆ ಇರೋ ರೂಲ್ಸ್ ಫಾಲೋ ಮಾಡಿದರೆ ಅದರಲ್ಲೇ ಆಗೋಗ್ತಾ ಇತ್ತು. ಅದರಿಂದ ಇದರಲ್ಲಿ ಭಾಳಷ್ಟು ಶಿಕ್ಷೆಗಳು ಇದೆಲ್ಲ ಇದೆ. ಭಾಳ ಡೆಲಿಕೇಟೆಡ್ ಆಗಿದೆ ಅಧ್ಯಕ್ಷರೇ. ಇದರಲ್ಲಿ ಕೆಲವೆಲ್ಲ ನಿಮಗೆ ಜೀವಾವಧಿ ಶಿಕ್ಷೆ ಎಲ್ಲ ಇದೆ ಇದರಲ್ಲಿ. ಈಗ ಸಮಾರಂಭಗಳು ತಾವು ಮಾಡ್ತೀರಾ, ಎಲ್ಲರೂ ಮಾಡ್ತಾರೆ, ಸಮಾರಂಭಗಳು ಮಾಡ್ತಾರೆ, ಯಾವುದ್ಯಾವುದೋ ಕಾರ್ಯಕ್ರಮಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾರ್ಯಕ್ರಮಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಆ ಪೊಲಿಟಿಕಲ್ ಪಾರ್ಟಿ ಸ್ಥಿತಿ ಏನಾಗ್ತೈತೆ? ಸುರೇಶ್ ಕುಮಾರ್ ಅವರು, ಇವಾಗ ನೀವು ದೊಡ್ಡ ಸಮಾವೇಶ ಮಾಡಿದ್ರು ಬಳ್ಳಾರಿಯಲ್ಲಿ, ಅಕಸ್ಮಾತ್ ಏನೋ ಬಿದ್ದು ಏನಾನ ಸತ್ತರೆ ಮುಖ್ಯ ಯಾರು ಮಾಡಿರ್ತಾರೋ ಅವ್ರು ಜೈಲ್ಗೆ ಹೋಗ್ಬೇಕು. ಅದಕ್ಕೆ ಇದನ್ನು ಕೂಡ ಯೋಚನೆ ಮಾಡಿ. ಯಾಕಂದರೆ ಪೊಲಿಟಿಕಲನ್ನು ಕೂಡ ನೀವು ಯೋಚನೆ ಮಾಡಬೇಕು. ಪೊಲಿಟಿಕಲ್ ಕಾರ್ಯಕ್ರಮಗಳು, ಬೇರೆ ಬೇರೆ ಸಮಾವೇಶಗಳು ಇವೆಲ್ಲ ಮಾಡ್ತೀರಾ. ಆ ಸಂದರ್ಭದಲ್ಲಿ ಇದು ಪೊಲೀಸವ್ರಿಗೆ ಒಂದು ವೆಪನ್ ಆಗಬಾರ್ದು. ಇದು ಯಾರೋ ವಿರೋಧಿಗಳ ಮೇಲೆ ದ್ವೇಷ ತೀರಿಸ್ಕೊಳೋ ಅಂತ ವೆಪನ್ ಆಗಬಾರ್ದು. ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಬಿಲ್ಲನ್ನು ನಾವೇನು ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೀರಿ. ಇದರಲ್ಲಿ ನೀವು ರೂಲ್ಸ್ ಫ್ರೇಮ್ ಮಾಡಬೇಕಾದ್ರೆ ಅದೆಲ್ಲವನ್ನು ನೀವು ಯೋಚನೆ ಮಾಡಿದ್ರೆ ಒಳ್ಳೆಯದು.